ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮ್ಮ ಬಸವರಾಜು. ನೀವಿವಾಗ ಪ್ರಿವ್ಯೂನ ನೋಡ್ತಾ ಇದ್ದೀರಾ ಯಾವ ರೀತಿ ಬಂದಿದೆ ಅಂತ. ಮೊದಲಿಗೆ ಪಿಂಟ್ರೆಸ್ಟ್ ಆ್ಯಪನ್ನು ಓಪನ್ ಮಾಡ್ಕೊಂಡು ಆದಮೇಲೆ ನೀವು ಇಲ್ಲಿ ಸರ್ಚ್ ಅನ್ನೋ ಆಪ್ಷನ್ ಬರುತ್ತೆ. ಸರ್ಚ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಯೂಟ್ ಇಮೇಜಸ್, ಕಾರ್ಟೂನ್ ಇಮೇಜಸ್ ಫಾರ್ DP ಅಂತ ಸರ್ಚ್ ಮಾಡಿದ್ರೆ ನಿಮಗಿಲ್ಲಿ ಡಿಫ್ರೆಂಟ್ ಕಾರ್ಟೂನ್ ಇಮೇಜಸ್ ಬರುತ್ತೆ. ನೀವು ಅದನ್ನು ಯಾವ್ದು ಬೇಕು ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ನಿಮ್ಮದೇ ಏನಾದ್ರು ಫೋಟೋ ಇದೆ ನೀವು ಅದನ್ನು ಸಹ ಮಾಡ್ಕೋಬೋದು. ಸೊ ಇಷ್ಟ ಆದಮೇಲೆ ನೀವು ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಂಡಾದಮೇಲೆ ವಿಡಿಯೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನೀವು ಇಲ್ಲಿ ವಿಡಿಯೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಲ್ಯಾಂಕ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ರೈಟ್ ಕ್ಲಿಕ್ನ ಕೊಡಿ. ಸೊ ಇಲ್ಲಿ ನೀವು ಒಂದು 15 ಸೆಕೆಂಡ್ಸ್ ಅಥವಾ 30 ಸೆಕೆಂಡ್ಸ್ ಇಟ್ಕೊಳ್ಳಿ. ಸೊ ನಾನಿಲ್ಲಿ 30 ಸೆಕೆಂಡ್ಸ್ ಇಡ್ತಾ ಇದ್ದೀನಿ. ಸೊ ಇಷ್ಟ ಆದಮೇಲೆ ನೀವಿಲ್ಲಿ ಮ್ಯೂಸಿಕ್ ಅನ್ನೋನ ಸೆಲೆಕ್ಟ್ ಮಾಡ್ಕೋಬೇಕು. ಮ್ಯೂಸಿಕ್ ಅನ್ನೋದಕ್ಕೆ ಮ್ಯೂಸಿಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಮೈ ಮ್ಯೂಸಿಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ನೀವು ಇಲ್ಲಿ ಹಾಕ್ಕೋಬೋದು. ಸೊ ನಾನಿವಾಗ ಒಂದು ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನೀವು ಇಲ್ಲಿ ರೈಟ್ ಕ್ಲಿಕ್ನ ಕೊಡಿ. ಸೊ ಇಷ್ಟ ಆದಮೇಲೆ ಇಲ್ಲಿ ಬ್ಲ್ಯಾಂಕ್ ಅನ್ನೋದು ಜಾಸ್ತಿ ಇದೆ. ಸೊ ಮ್ಯೂಸಿಕ್ಕಿಗೆ ತಕ್ಕನಾಗೆ ನೀವು ಇಲ್ಲಿ ಇದನ್ನು ಸೆಟ್ ಮಾಡ್ಕೊಳ್ಳಿ. ಸೊ ಇದು ಸೆಟ್ ಆಯಿತು. ಸೊ ಇದಾದಮೇಲೆ ಇಷ್ಟ ಆದಮೇಲೆ ನೀವು ಪಿಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದನ್ನು ಸ್ವಲ್ಪ ಝೂಮಿನ್ನ ಮಾಡ್ಕೊಳ್ಳಿ. ಝೂಮಿನ್ನ ಮಾಡ್ಕೊಂಡು ಆದಮೇಲೆ ಇಲ್ಲಿ ನೀವು ಬ್ಲೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸ್ಕ್ರೀನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್ನ ಕೊಡಿ. ಸೊ ರೈಟ್ ಕ್ಲಿಕ್ನ ಕೊಟ್ಟು ಆದಮೇಲೆ ನೀವು ಇದನ್ನು ಡೂಪ್ಲಿಕೇಟ್ನ ಮಾಡ್ತಾ ಬರಬೇಕಾಗುತ್ತೆ. ಸೊ ಇದನ್ನು ಡೂಪ್ಲಿಕೇಟ್ ಮಾಡಿ. ಸೊ ಡೂಪ್ಲಿಕೇಟ್ ಮಾಡಾದಮೇಲೆ ಇನ್ನು ಎಷ್ಟು ಉಳಿದಿರುತ್ತೋ ಅಷ್ಟನ್ನು ಇಲ್ಲಿ ನೀವು ಡಿಲೀಟ್ನ ಮಾಡ್ಕೊಳ್ಳಿ. ಸೊ ಸ್ಪ್ಲಿಟ್ ಅನ್ನೋ ಆಪ್ಷನ್ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ನೀವು ಹಾಕ್ಕೋಬೇಕಾಗುತ್ತೆ. ಅದಕ್ಕೂ ಸಹ ಪಿಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಇನ್ನೊಂದು ಸ್ಕ್ರೀನ್ ಇರುತ್ತೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೀವು ಬ್ಲೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸ್ಕ್ರೀನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ರೈಟ್ ಕ್ಲಿಕ್ನ ಕೊಡಿ. ಸೊ ಇಷ್ಟ ಆದಮೇಲೆ ನೀವು ಇಲ್ಲಿ ಇದನ್ನು ಕ್ಲೀನಾಗಿ ವಿಡಿಯೋ ತಕ್ಕನಾಗೆ ನೀವು ಸೆಟ್ ಮಾಡ್ಕೋಬೇಕು. ಅಂದರೆ ಇದಕ್ಕೆ ತಕ್ಕನಾಗೆ ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕು. ಸೊ ಇದನ್ನು ಒಂದು ಸ್ವಲ್ಪ ಮೇಲಕ್ಕೆ ಮಾಡ್ತೀನಿ. ಸೊ ಒಂದು ಸ್ವಲ್ಪ ಝೂಮ್ ಇನ್, ಇದಕ್ಕೆ ತಕ್ಕನಾಗೆ ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕು. ಸೊ ಈ ರೀತಿ ಸೆಟ್ ಮಾಡ್ಕೊಂಡಾದಮೇಲೆ ನೀವು ರೈಟ್ ಕ್ಲಿಕ್ನ ಕೊಡಿ. ಸೊ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಸೊ ಈ ರೀತಿ ನಿಮಗೆ ಬರ್ತಾ ಹೋಗುತ್ತೆ. ಸೊ ಈ ರೀತಿಯೂ ಸೆಟ್ ಮಾಡ್ಕೋಬೇಕು. ಇದಾದಮೇಲೆ ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಪಿಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು PIP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಫೋಟೋ ನಿಮ್ಗೆ ಯಾವ್ದು ಬೇಕೋ ಆ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಈ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕೆಳಗೆ ತೊಗೊಬಂದು ಸ್ವಲ್ಪ ಸಣ್ಣ ಮಾಡಿಬಿಟ್ಟು ಸೊ ಇದಕ್ಕೆ ತಕ್ಕನಾಗೆ ನಾನಿಲ್ಲಿ ಅಡ್ಜಸ್ಟ್ನ ಮಾಡ್ತೀನಿ. ನಾವು ಮಾಸ್ಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸೊ ಇದು ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇದೊಂದು ಸ್ವಲ್ಪ ಈ ರೀತಿ ಮಾಡೋ ಥರ ಮಾಡ್ತೀನಿ. ಸೊ ಇದಾದಮೇಲೆ ರೈಟ್ ಕ್ಲಿಕ್ನ ಕೊಡಿ. ಸೊ ಇವಾಗ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕೆ PIP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಮತ್ತು PIP ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇದನ್ನು ಕ್ಲೀನಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ಯಾವ ರೀತಿ ಬರುತ್ತೆ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಮಾಸ್ಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇದೊಂದು ಸ್ವಲ್ಪ ಸ್ಲೈಟಾಗಿ ಎಳೀರಿ, ಅದಕ್ಕೆ ತಕ್ಕನಾಗೆ ನೀವು ಇಲ್ಲಿ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ರೈಟ್ ಕ್ಲಿಕ್ನ ಕೊಡಿ. ಸೊ ಇವಾಗ ನಿಮಗೆ ಯಾವ ರೀತಿ ಬಂದಿದೆ ಈ ರೀತಿ ಬಂದಿದೆ. ನೀವು ಒಂದು ಸ್ವಲ್ಪ ಟ್ರಾನ್ಸಿಷನ್ನ ಹಾಕ್ಕೋಬೇಕು. ಅದಕ್ಕೆ ನೀವು ಪಿಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ನೀವು ಈ ಕೀ ಫ್ರೇಮ್ನ ಆ್ಯಡ್ ಮಾಡಿ. ಕೀ ಫ್ರೇಮ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ಸ್ಲೈಡಿಗೆ ತೊಗೊಂಡೋಗಾದ್ಮೇಲೆ ಇದನ್ನು ಮಧ್ಯಕ್ಕೆ ತೊಗೊಬಂದು ನೆಕ್ಸ್ಟು ಮತ್ತೆ ಫೋಟೋನ ಈ ಕಡೆ ತೊಗೊಬಂದು ಸೊ ಇದಾದಮೇಲೆ ಇಲ್ಲಿ ಲಾಸ್ಟ್ಗೆ ESC ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಬರುತ್ತೆ. ಸೊ ಈ ಫೋಟೋಗೂ ನೀವು ಅದೇ ರೀತಿ ಮಾಡ್ಕೊಳ್ಳಿ. ಸೊ ಈ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಈ ಕೀ ಫ್ರೇಮ್ನ ಇಲ್ಲಿ ಪ್ರೆಸ್ ಮಾಡಾದಮೇಲೆ ಈ ಫೋಟೋನ ಈ ಕಡೆಗೆ ತೊಗೊಂಡೋಗಾದ್ಮೇಲೆ ಇದನ್ನು ಮಧ್ಯಕ್ಕೆ ತೊಗೊಬಂದಾದಮೇಲೆ ಮತ್ತೆ ಕೀ ಫ್ರೇಮ್ನ ಆ್ಯಡ್ ಮಾಡಿಬಿಟ್ಟು ಈ ಕಡೆಗೆ ತೊಗೊಬನ್ನಿ. ಮತ್ತೆ ನೀವು ಇಲ್ಲಿ ಕಡೆ ತೊಗೊಬಂದು ESC ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಥರ್ಡ್ ಆಪ್ಷನ್ನ ಕ್ಲಿಕ್ನ ಮಾಡಿ ಈ ರೀತಿ ನಿಮಗೆ ಬರುತ್ತೆ. ಸೊ ಇದಾದಮೇಲೆ ರೈಟ್ ಕ್ಲಿಕ್ನ ಕೊಡಿ. ಸೊ ಇದಾದಮೇಲೆ ನೀವು ಇದನ್ನು ಡೂಪ್ಲಿಕೇಟ್ನ ಮಾಡ್ತಾ ಹೋಗಿ. ಸೊ ವಿಡಿಯೋ ಎಂಡ್ವರೆಗೂ ಡೂಪ್ಲಿಕೇಟ್ ಮಾಡ್ತಾ ಹೋಗಿ. ಸೊ ಮಾಡಾದಮೇಲೆ ಉಳಿದಿರೋದನ್ನ ಇಲ್ಲಿ ಸ್ಪ್ಲಿಟ್ ಮಾಡಿ ಇದನ್ನು
ಡಿಲೀಟ್ ಮಾಡಿ. ಸೊ ಇದಾದಮೇಲೆ ಇದನ್ನು ಸಹ ಹಿಂಗೆ ಡೂಪ್ಲಿಕೇಟ್ ಮಾಡ್ತಾ ಹೋಗಿ. ಸೊ ಉಳಿದಿರೋದನ್ನ ಇಲ್ಲಿ ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡಿ. ಸೊ ಇಷ್ಟಾದಮೇಲೆ ನಿಮಗೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಈ ರೀತಿ ನಿಮಗೆ ಬರ್ತಾ ಹೋಗುತ್ತೆ. ಇನ್ನೊಂದು ಮೆಟೀರಿಯಲ್ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೆ ಟೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸ್ಟಿಕ್ಕರ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಒಂದು ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ನಾನು ಇದನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ಹಾಕ್ಕೋಬೋದು. ಸೊ ಇದಾದಮೇಲೆ ರೈಟ್ ಕ್ಲಿಕ್ನ ಕೊಡಿ. ರೈಟ್ ಕ್ಲಿಕ್ನ ಕೊಟ್ಟಾದಮೇಲೆ ಈ ರೀತಿ ನಿಮಗೆ ಇದನ್ನು ವಿಡಿಯೋ ಎಂಡ್ವರೆಗೂ ಮಾಡಿ. ವಿಡಿಯೋ ಎಂಡ್ವರೆಗೂ ಮಾಡೋದು ನಿಮಗೆ ಸೊ ಈ ರೀತಿ ಬರ್ತಾ ಹೋಗುತ್ತೆ. ಸೊ ಇದಾದಮೇಲೆ ನೀವು ಇದನ್ನ ರೈಟ್ ಕ್ಲಿಕ್ನ ಕೊಡಿ. ಸೊ ನೆಕ್ಸ್ಟ್ PIP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿಗೆ ನೀವು ಏನಾದ್ರು ಎಮೋಜಿಸ್ನ ನೀವು ಇಲ್ಲಿ ಹಾಕ್ಕೋಬೋದು. ಸೊ ಅದಕ್ಕೆ ಟೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಟೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸೊ ಇಲ್ಲಿಗೆ ನಿಮಗೆ ಯಾವ ಎಮೋಜಿ ಬೇಕೋ ಅದನ್ನು ನೀವು ಇಲ್ಲಿ ಎಮೋಜಿ ಹಾಕ್ಕೋಬೋದು. ಸೊ ನಾನು ಈ ಎಮೋಜಿನ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದನ್ನು ಇಲ್ಲಿಗೆ ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿಗೆ ಇದನ್ನು ಸೆಟ್ ಮಾಡಿಕೊಂಡು ಇದಕ್ಕೆ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಹೋಗಿ ಟ್ರಾನ್ಸಿಷನ್ನು ಕೊಡ್ಬೋದು. ಟ್ರಾನ್ಸಿಷನ್ ಕೊಡೋದಕ್ಕೆ ಇನ್ಮೇಲೆ ಅಪ್ ಆರೋ ಮಾರ್ಕ್ ಮಾಡಿ ಔಟ್ ಮೇಲೆ ಈ ಆರೋ ಮಾರ್ಕ್ ಮಾಡಿದರೆ ಇದನ್ನ ಫುಲ್ ಕೊಡ್ಬೋದು. ಸೊ ಇದಾದಮೇಲೆ ನೀವು ರೈಟ್ ಕ್ಲಿಕ್ನ ಕೊಡಿ. ಸೊ ಇದನ್ನು ನೀವು ವಿಡಿಯೋ ಎಂಡ್ವರೆಗೂ ಮಾಡಿ. ಸೊ ಇದಾದಮೇಲೆ ಇನ್ನೊಂದು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಟೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಮತ್ತು ಇನ್ನೊಂದಷ್ಟು ಎಮೋಜಿಸ್ನ ಹಾಕ್ಕೊಳ್ಳಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು. ಸೊ ನಾನಿಲ್ಲಿ ಈ ಎಮೋಜಿನ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದಕ್ಕೆ ಸೆಟ್ ಆಗೋ ರೀತಿ ಇಲ್ಲಿ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ರೈಟ್ ಕ್ಲಿಕ್ನ ಕೊಡಿ. ಸೊ ಇದಕ್ಕೆ ನೀವು ಟ್ರಾನ್ಸಿಷನ್ ಹಾಕಬೇಕು. ಅದಕ್ಕೆ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಟ್ರಾನ್ಸಿಷನ್ಗೂ ಸಹ ಇದನ್ನೇ ಔಟ್ಗೆ ಇದನ್ನೇ ಹಾಕ್ಕೊಂಡು ರೈಟ್ ಕ್ಲಿಕ್ನ ಕೊಡಿ. ಸೊ ಇವಾಗ ಈ ಎಮೋಜಿಸ್ನ ಇದಕ್ಕೆ ತಕ್ಕನಂಗೆ ನೀವಿಲ್ಲಿ ಮಾಡ್ಕೊಳ್ಳಿ. ಸೊ ಇದೊಂದು ಸ್ವಲ್ಪ ದೊಡ್ಡ ಚಿಕ್ಕ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡು ಇದನ್ನು ಸಹ ವಿಡಿಯೋ ಎಂಡ್ವರೆಗೂ ಮಾಡಿ. ಸೊ ವಿಡಿಯೋ ಎಂಡ್ವರೆಗೂ ಮಾಡಾದ್ಮೇಲೆ ಯಾವ ರೀತಿ ಬರುತ್ತೆ ಸೊ ಈ ರೀತಿ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇದಾದಮೇಲೆ ನೀವು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಮ್ಯೂಸಿಕ್ಕಿಗೆ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವು ಮ್ಯೂಸಿಕ್ಗೆ ತಕ್ಕನಂಗೆ ನೀವು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊತ ಹೋಗಬೇಕು. ಅದಕ್ಕೆ ಟೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವು ಇಲ್ಲಿ ನಿಮಗೆ ಮ್ಯೂಸಿಕ್ ತಕ್ಕನಂಗೆ ನೀವು ಟೆಕ್ಸ್ಟ್ನ ಮಾಡ್ಕೋಬೇಕು. ಫಸ್ಟಿಗೆ ಸ್ವಲ್ಪ ಮ್ಯೂಸಿಕ್ ಇದೆ, ಸೊ ಹಾಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಹಾಕ್ಕೋತೀನಿ ಫಸ್ಟು. ಸೊ ಇದಾದಮೇಲೆ ಇದು ನಿಮಗೆ ಕಲರ್ ಯಾವ ಕಲರ್ ಬೇಕು ಆ ಕಲರ್ ನಾವು ಇಟ್ಕೋಬೋದು. ನಾನು ವೈಟ್ ಕಲರ್ ಹಾಕ್ಕೋತೀನಿ. ನೆಕ್ಸ್ಟ್ ನಾವು ಟೆಕ್ಸ್ಟ್ ಫಾಂಟ್ ಸೈಜ್ ಯಾವ್ದು ಬೇಕು ಅದನ್ನು ಹಾಕ್ಕೋಬೋದು. ಸೊ ಈ ಫಾಂಟ್ನ ಹಾಕ್ಕೊಂಡಾದ್ಮೇಲೆ ರೈಟ್ ಕ್ಲಿಕ್ನ ಕೊಡಿ. ರೈಟ್ ಕ್ಲಿಕ್ನ ಕೊಟ್ಟಾದಮೇಲೆ ಇದನ್ನು ಇಲ್ಲಿಗೆ ಕರೆಕ್ಟಾಗಿ ಬರೋ ಥರ ನೀವು ಇಲ್ಲಿ ಮಾಡ್ಕೊಳ್ಳಿ. ಸೊ ಈ ರೀತಿ ಬರೋ ಥರ ಮಾಡಿಕೊಂಡು ನಿಮಗೆ ಟ್ರಾನ್ಸಿಷನ್ ಏನಾದ್ರು ಬೇಕು ಅಂತಂದರೆ ಟ್ರಾನ್ಸಿಷನ್ಗೆ ಹೋಗ್ಬಿಟ್ಟು ನೀವಿಲ್ಲಿ ಯಾವ ಥರ ಟ್ರಾನ್ಸಿಷನ್ ಬೇಕು ನೀವಿಲ್ಲಿ ಹಾಕ್ಕೋಬೋದು. ಸೊ ನಾನೀಗ ಸದ್ಯಕ್ಕೆ ಈ ಟ್ರಾನ್ಸಿಷನ್ ಹಾಕ್ಕೊಂಡು ಇಲ್ಲಿ ಫುಲ್ ಲೆಂತಲ್ಲಿ ಇಟ್ಕೊಂಡು ಈ ರೀತಿ ಹಾಕ್ಕೋತಾ ಇದ್ದೀನಿ. ಸೊ ಇದಾದಮೇಲೆ ಯಾವ ರೀತಿ ಬರುತ್ತೆ ತೋರಿಸ್ತೀನಿ. ಸೊ ಈ ರೀತಿ ಬರುತ್ತೆ. ಸೊ ಇದನ್ನು ನೀವು ಫುಲ್ ಎಂಡ್ವರೆಗೂ ಮಾಡ್ಕೊಳ್ಳಿ. ಎಂಡ್ವರೆಗೂ ಮಾಡಿಕೊಂಡು ನಿಮ್ಮ ಲಿರಿಕ್ಸಿಗೆ ತಕ್ಕಂಗೆ ನೀವು ಇದನ್ನು ಕಟ್ ಮಾಡ್ಕೊತಾ ಸ್ಪ್ಲಿಟ್ ಮಾಡ್ಕೊತಾ ಹೋಗಿ ಈ ರೀತಿ. ಸೊ ಎಡಿಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಒಂದೇ ಫಾಂಟ್ ಇದ್ದರೆ ಎಡಿಟ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ನಾನಿವಾಗ ಎರಡನೇದು ನಾನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಏನು ಲಿರಿಕ್ಸ್ ಇದೆ ಅದನ್ನು ನಾನು ಹಾಕ್ಕೊಂಡು ಹೋಗ್ತೀನಿ. ಹಾಕ್ಕೊಂಡಾದ್ಮೇಲೆ ಇಲ್ಲಿಗೆ ಇದನ್ನು ಒಂದು ಸ್ವಲ್ಪ ಈ ರೀತಿ ಮಾಡ್ಕೊತಾ ಹೋಗ್ತೀನಿ. ಸೊ ಇದಾದಮೇಲೆ ಮತ್ತೆ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಹೋಗಿ ಸೊ ಈ ರೀತಿ ಮಾಡಿಕೊಂಡು ರೈಟ್ ಕ್ಲಿಕ್ನ ಕೊಟ್ಕೋತೀನಿ. ಸೊ ಈ ರೀತಿ ನೀವು ಎಲ್ಲದಕ್ಕೂ ನೀವು ಸ್ಪ್ಲಿಟ್ ಮಾಡ್ಕೊಂಡಿರೋ ಎಲ್ಲದಕ್ಕೂ ನೀವು ಇಲ್ಲಿ ಹಾಕೋತಾ ಹೋಗಿ. ಸೊ ಯಾವ ರೀತಿ ಬರುತ್ತೆ ಲಾಸ್ಟಿಗೆ ಟೆಕ್ಸ್ಟ್ ಎಲ್ಲ ಆ್ಯಡ್ ಮಾಡಾದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಇವಾಗ
ಈ ರೀತಿ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇವಾಗ ಇಲ್ಲಿ ಬ್ಲ್ಯಾಂಕ್ ಸ್ಕ್ರೀನ್ ಇದೆಯಲ್ವಾ, ಸೊ ಇದಕ್ಕೆ ನೀವು ಏನಾದ್ರು ಆ್ಯಡ್ ಮಾಡಬೇಕು ಅಂತಂದರೆ ಸೊ ನೀವು ಇಲ್ಲಿ ಈ ಥರ ಕ್ಲಿಕ್ ಮಾಡಿ ಅದು ಡ್ರಾಫ್ಟಿಗೆ ಸೇವ್ ಆಗುತ್ತೆ. ಸೊ ಫೋಟೋ ಅನ್ನೋದು ಇಷ್ಟಾದಮೇಲೆ ನೀವು ಕೊಲಾಜ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು 2 ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಲೇಔಟ್ ಅನ್ನೋ ಆಪ್ಷನ್ ಬಂದು ಇಲ್ಲಿ ಈ ರೀತಿ 2 ಲೇಔಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ನ ಕೊಡಿ. ಇದಾದಮೇಲೆ ಕ್ಯಾನ್ವಸ್ ಅನ್ನೋ ಆಪ್ಷನಿಗೆ ಬಂದು 9:16 ರೇಷಿಯೋ ಆಗಿ ಇಟ್ಕೊಳ್ಳಿ. ಸೊ ಅದಾದಮೇಲೆ ರೈಟ್ ಕ್ಲಿಕ್ನ ಕೊಡಿ. ಇದಾದಮೇಲೆ ಇದನ್ನ ನೀವು ಸೇವ್ ಅಂತ ಕೊಡಿ. ಸೇವ್ ಆದಮೇಲೆ ಹೋಮ್ಗೆ ಬಂದು ವೀಡಿಯೋ ಮಾಡ್ಕೊಂಡಿರೋದನ್ನ ನೀವು ಮತ್ತೆ ಓಪನ್ ಮಾಡ್ಕೊಂಡಾದಮೇಲೆ ಸೊ ಇವಾಗ ನೀವು ಬ್ಲ್ಯಾಂಕ್ ಅನ್ನೋನ್ನ ಸೆಲೆಕ್ಟ್ ಮಾಡಿಕೊಂಡು ರೀಪ್ಲೇಸ್ ಅನ್ನೋ ಆಪ್ಷನ್ಗೆ ಹೋಗಿ ಇಲ್ಲಿ ನಿಮಗೆ ಈ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಒಪಾಸಿಟಿಗೆ ಬಂದು ಒಪಾಸಿಟಿನ 20, 18, 15, 16 ಈ ರೀತಿ ಇಟ್ಕೊಂಡು ರೈಟ್ ಕ್ಲಿಕ್ನ ಕೊಡಿ. ಸೊ ಇವಾಗ ನಿಮಗೆ ಈ ರೀತಿ ಬರ್ತಾ ಹೋಗುತ್ತೆ. ಸೊ ಈ ರೀತಿ ವಿತ್ ಆಡಿಯೋ ಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು ಯಾವ ರೀತಿ ವಿತ್ ಆಡಿಯೋ ಬಂದಿದೆ ಅಂತ. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದು ನಿಮ್ಮ ಬಸವರಾಜು ಅಂತ, ನೀವಲ್ಲಿ ಚೆಕ್ ಮಾಡ್ಬೋದು. ಇದೇ ಥರ ವೀಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೇವ್ ಅನ್ನೋ ಆಪ್ಷನ್ಗೆ ಹೋಗಿ ಸೇವ್ ಅಂತ ಕೊಡಿ. ಸೇವ್ ಆದಮೇಲೆ ಅದು ಎಕ್ಸ್ಪೋರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ.